ಲೇಖಕರು ಊರಿನಲ್ಲಿ ಆದಿ ಕರ್ನಾಟಕರು ಗರುಡುಗಂಬ ತರಿಸಿಕೊಡಿ ಅಂತ ಕೇಳಿದರು. ಲೇಖಕರು ಬೆಂಗಳೂರಿಗೆ ಹೋದಾಗ ಲೇಖಕರ ಸ್ನೇಹಿತ ಶಂಕರಪ್ಪ ಗರುಡಗಂಬದ ವಿಷಯದ ಬಗ್ಗೆ ತಿಳಿಸುತ್ತಾರೆ. ದಾರಿಯಲ್ಲಿ ಹೋಗುವ ಜನರು ಲೇಖಕರನ್ನು ನೋಡಿ ದಾಸಯ್ಯ ಎಂದರು. ಹೋಟೆಲಿನಲ್ಲಿ ಲೇಖಕರನ್ನು ಸೇವಕರೆಂದು ಕೊಂಡರು. ತಮ್ಮ ಸ್ನೇಹಿತನ ಕೊಠಡಿಗೆ ಬಂದು ಗರುಡಗಂಬವನ್ನು ಇಟ್ಟರು. ನಾನು ಕುಳಿತ ಗಾಡಿಯಲ್ಲಿ ಒಬ್ಬ ದೊಡ್ಡ ಮನುಷ್ಯ ಕುಳಿತಿದ್ದರು. ನಾನು ಬೆಂಚಿನ ಕೆಳಗೆ ಇಟ್ಟ ಗರುಡಗಂಬದ ಕಡೆಯೇ ಅವನು ನೋಡುತ್ತಿದ್ದರು. ಅವನು ನನ್ನನ್ನು ದಾಸಯ್ಯ ಎಂದು ತಿಳಿದುಕೊಂಡ. ಯಾರೋ ದಾಸಯ್ಯ, ಟಿಕೆಟ್ ಇಲ್ಲದೆ ಆ ಕಡೆಯಿಂದ ಓಡ್ತಿರೋನು ಸ್ಟೇಷನ್ ಮಾಸ್ಟರ್. ನಿಮ್ಮಪ್ಪ ದಾಸಯ್ಯ, ಲೇಖಕರು. ಟ್ರೈನಿನ ಹೊರಗೆ ಸ್ಟೇಷನ್ ಮಾಸ್ಟರ್ನಿಂದಲೂ ಅಪಮಾನವಾದಾಗ ನಿಮ್ಮಪ್ಪ ದಾಸಯ್ಯ ಎಂದು ಬರೆದುಬಿಟ್ಟರು. ಹೀಗೆ ಗರುಡಗಂಬದ ದಾಸಯ್ಯ ಎನ್ನುವ ಪಾಠವನ್ನು ಸರಿಯಾದ ಕ್ರಮದಲ್ಲಿ